ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ರಾಜಮನೆತನಗಳ ಪರಿಚಯ ವಿಭಾಗದಲ್ಲಿ ಬಾದಾಮಿ ಚಾಲುಕ್ಯರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ ತರಗತಿನ ಪ್ರಾರಂಭಿಸ್ತೇನೆ. ರಾಜಮನೆತನಗಳ ಪರಿಚಯ ವಿಭಾಗದಲ್ಲಿ ಇವತ್ತು ಬಾದಾಮಿಯ ಚಾಲುಕ್ಯರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಬಾದಾಮಿ ಚಾಲುಕ್ಯರು ಈ ರಾಜಮನೆತನದ ಸಂಸ್ಥಾಪಕರು ಯಾರಪ್ಪ ಅಂದರೆ ರಾಜ ಜಯಸಿಂಹ. ರಾಜ ಜಯಸಿಂಹನಿಂದ ಬಾದಾಮಿ ಚಾಲುಕ್ಯರ ಒಂದು ಸಾಮ್ರಾಜ್ಯದ ಸ್ಥಾಪನೆ ಆಗ್ತದೆ. ಇವರ ರಾಜಧಾನಿ ಬಾದಾಮಿಯನ್ನ ಕೇಂದ್ರವಾಗಿಟ್ಟುಕೊಂಡು ಬಾದಾಮಿಯ ಚಾಲುಕ್ಯರು ಆಡಳಿತವನ್ನ ಮಾಡಿದ್ರು. ಬಾದಾಮಿಯ ಹಳೆಯ ಹೆಸರು ವಾತಾಪಿ ಅಂತೇಳಿ ಕರೀತಾರೆ. ಇನ್ನ ಬಾದಾಮಿ ಚಾಲುಕ್ಯರ ರಾಜ ಲಾಂಛನ ವರಹ. ಬಾದಾಮಿ ಚಾಲುಕ್ಯರ ರಾಜ ಲಾಂಛನ ವರಹ ಆಗಿತ್ತು. ಇನ್ನ ಈ ಒಂದು ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರಪ್ಪ ಅಂದರೆ ಇಮ್ಮಡಿ ಪುಲಿಕೇಶಿ ಅಥವಾ ಎರಡನೇ ಪುಲಿಕೇಶಿ ಏನಿದ್ದಾರೆ ಅವರು ಪ್ರಸಿದ್ಧ ದೊರೆ ಆಗಿರ್ತಾರೆ. ಇನ್ನು ಇಮ್ಮಡಿ ಪುಲಿಕೇಶಿ ತನ್ನ ರಾಜ್ಯ ವಿಸ್ತರಣೆಗೋಸ್ಕರ ಅನೇಕ ದಂಡಯಾತ್ರೆಗಳನ್ನು ಕೈಗೊಳ್ತಾರೆ. ನಮ್ಮ ಇಮ್ಮಡಿ ಪುಲಿಕೇಶಿ ಇವರ ಒಂದು ಪ್ರಾಬಲ್ಯಕ್ಕೆ ಗಂಗರು ಕದಂಬರು ತಾವಾಗಿಯೇ ಶರಣಾಗ್ತಾರೆ. ಉತ್ತರ ಭಾರತದ ಸಾಮ್ರಾಟನಾದಂಥ ಹರ್ಷವರ್ಧನನ್ನ ನಮ್ಮ ಎರಡನೇ ಪುಲಿಕೇಶಿ ನರ್ಮದಾ ನದಿಯ ತೀರದಲ್ಲಿ ನಡೆದಂಥ ಘೋರ ಸಂಗ್ರಾಮದಲ್ಲಿ ಪರಾಜಯಗೊಳಿಸ್ತಾನೆ. ಆ ಪರಾಜಯಗೊಳಿಸಿದ್ದು ಆತನ ಸಾಧನೆಯಾಗಿದೆ. ಇದರಿಂದಲೇ ಅವನ್ನ ದಕ್ಷಿಣ ಪಥೇಶ್ವರ ಅಂತೇಳಿ ಕರೀತಾರೆ. ಈ ನಡುವೆ ಪೂರ್ವ ಪ್ರಾಂತ್ಯಗಳಾದಂಥ ಕೋಸಲ ಮತ್ತು ಕಳಿಂಗ ದೇಶಗಳ ರಾಜರುಗಳು ಕೂಡ ಯುದ್ಧ ಗೈಯದೆ ಅಂದರೆ ಇಮ್ಮಡಿ ಪುಲಿಕೇಶಿಯ ಪ್ರಾಬಲ್ಯವನ್ನ ನೋಡಿ ಅವರೇ ಸ್ವತಃ ಶರಣಾಗ್ತಾರೆ. ದಕ್ಷಿಣ ಭಾರತದಲ್ಲಿ ಪುಲಿಕೇಶಿ ಕಂಚಿಯ ಪಲ್ಲವರನ್ನ ಸೋಲಿಸ್ತಾನೆ. ಅಲ್ಲಿಂದ ಕಾವೇರಿ ನದಿಯನ್ನ ದಾಟಿ ಚೋಳ, ಕೇರಳ ಮತ್ತು ಪಾಂಡ್ಯರನ್ನ ಒಲಿಸ್ಕೊಳ್ತಾನೆ. ಹೀಗೆ 4 ದಿಕ್ಕುಗಳಲ್ಲೂ ವಿಜಯ ಸಾಧಿಸಿದಂಥ ಪುಲಿಕೇಶಿ ಮತ್ತೆ ಬಾದಾಮಿಗೆ ಮರಳುತ್ತಾನೆ. ಅವನ ಸಾಮ್ರಾಜ್ಯ ಪಶ್ಚಿಮ ಸಮುದ್ರದಿಂದ ಪೂರ್ವ ಸಮುದ್ರದವರೆಗೂ ಕೂಡ ಹರಡಿತ್ತು. ಮತ್ತೆ ಅವರಿಗೆ ತ್ರಿಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ ಅಂತ ಅಂದರೆ 3 ಸಾಗರಗಳಿಂದ ಆವೃತವಾದಂಥ ಪ್ರದೇಶದ ಅಧಿಪತಿ ಅನ್ನುವಂಥ ಬಿರುದು ನಮ್ಮ ಇಮ್ಮಡಿ ಪುಲಿಕೇಶಿಗೆ ಇತ್ತು. ಪುಲಿಕೇಶಿಯ ಕೀರ್ತಿ ಭಾರತದ ಹೊರಗೂ ವ್ಯಾಪಿಸಿತ್ತು. ಪರ್ಷಿಯಾ ದೇಶದ ರಾಜನಾದಂಥ ಖುಸ್ರುವನಲ್ಲಿಗೆ ನಿಯೋಗವೊಂದನ್ನು ಕಳಿಸಿ ಅಮೂಲ್ಯ ವಸ್ತುಗಳನ್ನ ಒಂದು ಉತ್ತಮ ಆನೆಯನ್ನ ಉಡುಗೊರೆಯಾಗಿ ನೀಡಿದ್ದ. ಖುಸ್ರುವು ಒಂದು ಮಿತ್ರ ನಿಯೋಗವನ್ನು ಕೂಡ ಪುಲಿಕೇಶಿಯ ಆಸ್ಥಾನಕ್ಕೆ ಕಳಿಸಿದ್ದಾನೆ. ಅಜಂತದ ಗುಹೆಯೊಂದರಲ್ಲಿ ಖುಸ್ರುವು ಅವನ ರಾಣಿಯು ಪುಲಿಕೇಶಿಯ ರಾಯಭಾರಿಯನ್ನ ಸ್ವಾಗತಿಸುವಂತ ವರ್ಣರಂಜಿತ ಭಿತ್ತಿ ಚಿತ್ರನೂ ಕೂಡ ಅಲ್ಲಿ ಇದೆ. ಇನ್ನ ನಮ್ಮ ಇಮ್ಮಡಿ ಪುಲಿಕೇಶಿಯ ಒಂದು ಆಸ್ಥಾನಕ್ಕೆ ಚೀನಾದ ಯಾತ್ರಿಕ ಹುಯೆನ್ ತ್ಸಾಂಗ್ ಕೂಡ ಭೇಟಿ ನೀಡಿರ್ತಾನೆ. ಇವನು ತನ್ನ ಒಂದು ಬರಹದಲ್ಲಿ ಹೇಳ್ತಾನೆ, ಇಮ್ಮಡಿ ಪುಲಿಕೇಶಿಯು ನ್ಯಾಯವಾದಿ, ಕರುಣಾಳುವಾಗಿದ್ದನು. ಸೈನ್ಯವು ಶಿಸ್ತಿನಿಂದ ಕೂಡಿತ್ತು. ಸೈನಿಕರು ಮರಣಕ್ಕೆ ಹೆದರದೆ ಮೈಮರೆತು ಕಾದಾಡುವಂತ ಯೋಧರಾಗಿದ್ದರು. ಪ್ರಜೆಗಳು ಸತ್ಯಪ್ರಿಯರಾಗಿದ್ದರು, ಸಂತೋಷ ಚಿತ್ತರು, ಸ್ವಾಭಿಮಾನಿಗಳು, ಸಂಪದ್ಭರಿತರು, ಗೌರವ ಪ್ರಿಯರು, ರಾಜನಿಷ್ಠರು ಆಗಿದ್ದರು. ರಾಜನಲ್ಲಿ ಅತ್ಯಂತ ಗೌರವ, ಅಂತೆಯೇ ರಾಜನಿಗೂ ಕೂಡ ಪ್ರಜೆಗಳ ಬಗ್ಗೆ ಅಪಾರ ಪ್ರೀತಿ ಇತ್ತು ಅಂತೇಳಿ ಹುಯೆನ್ ತ್ಸಾಂಗ್ ತನ್ನ ಒಂದು ಬರಹದಲ್ಲಿ ತಿಳಿಸಿದ್ದಾನೆ. ಇನ್ನ ಈ ಏನು ಪಲ್ಲವರ ಒಂದು ದೊರೆಯಾದಂಥ ಮಹೇಂದ್ರ ವರ್ಮನನ್ನ ಇಮ್ಮಡಿ ಪುಲಿಕೇಶಿ ಸೋಲಿಸಿರ್ತಾನೆ. ಆ ಯಾರು ಪುಲಿಕೇಶಿ ಪಲ್ಲವರ ದೊರೆ ಅಂದ್ರೆ ಮಹೇಂದ್ರ ವರ್ಮ ಅಂತೇಳಿ ಆ ಮಹೇಂದ್ರ ವರ್ಮನನ್ನ ಸೋಲಿಸಿರ್ತಾನೆ. ಅದಕ್ಕೆ ಪ್ರತಿಯಾಗಿ ಮಹೇಂದ್ರ ವರ್ಮನ ಮಗ ನರಸಿಂಹ ವರ್ಮ ಆ ಒಂದು ಪುಲಿಕೇಶಿಯ ಮೇಲೆ
ಇಮ್ಮಡಿ ಪುಲಿಕೇಶಿಯ ಮೇಲೆ ಸೇಡು ತೀರಿಸಿಕೊಂಡು ವಾತಾಪಿಯನ್ನ ವಶಪಡಿಸಿಕೊಳ್ತಾರೆ. ಚಾಲುಕ್ಯರ ಕಡೆಯ ದೊರೆ ಕೀರ್ತಿವರ್ಮನ ಕಾಲದಲ್ಲಿ ರಾಷ್ಟ್ರಕೂಟರು ಈ ಸಾಮ್ರಾಜ್ಯವನ್ನ ಆಕ್ರಮಿಸಿಕೊಳ್ತಾರೆ. ಇನ್ನ ಚಾಲುಕ್ಯರ ಕೊಡುಗೆಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಚಾಲುಕ್ಯರ ವಾಸ್ತುಶಿಲ್ಪಗಳನ್ನ ನೋಡೋದಾದ್ರೆ, ಇವರು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ, ನಾಗರಾಳ ಎಂಬಲ್ಲಿ ಇವರ ಒಂದು ವಾಸ್ತುಶಿಲ್ಪದ ಕೊಡುಗೆಗಳನ್ನ ನಾವು ಕಾಣಬಹುದು. ಐಹೊಳೆ ಮತ್ತು ಬಾದಾಮಿಯಲ್ಲಿ ಚಾಲುಕ್ಯರ ಕಾಲದ ಗುಹಾಲಯಗಳಿವೆ. ಇನ್ನು ಐಹೊಳೆಯ ದೇವಾಲಯಗಳಲ್ಲಿ ಸೂರ್ಯ, ಲಡಾಖಾನ್, ಮೇಗುತಿ, ಕಾರ್ತಿಕೇಯ ಅಥವಾ ಉಚ್ಚಿಮಲ್ಲಿ, ದುರ್ಗ ಮುಖ್ಯವಾದವುಗಳು ಅಲ್ಲಿ ಇದಾವೆ. ಐಹೊಳೆಯನ್ನ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ಕರೆಯಲಾಗ್ತದೆ. ಬಾದಾಮಿಯ ಗುಹಾಲಯದಲ್ಲಿರುವ ನಟರಾಜ ಮತ್ತು ವಿಷ್ಣುವಿನ ಉಬ್ಬು ಶಿಲ್ಪಗಳು ನಾವು ನೋಡ್ತಾ ಹೋದ್ರೆ ಅದ್ಭುತವಾಗಿ ಇದಾವೆ. ಪಟ್ಟದಕಲ್ಲಿನ ದೇವಾಲಯಗಳಲ್ಲಿ ವಿರೂಪಾಕ್ಷ ದೇವಾಲಯ ಸುಂದರವಾಗಿದೆ, ನೀವು ನೋಡ್ಬೋದು ಒಮ್ಮೆ ಹೋಗಿ. ಗಾತ್ರದಲ್ಲೂ ಕೂಡ ದೊಡ್ಡದಾಗಿದೆ. ಇನ್ನು ಪಟ್ಟದಕಲ್ಲನ್ನ ವಿಶ್ವ ಪರಂಪರೆಯ ತಾಣಕ್ಕೆ ಸೇರಿಸಲಾಗಿದೆ. ಏನು ವಿಶ್ವ ಪರಂಪರೆಯ ತಾಣ ಅಂದ್ರೆ, ಜಗತ್ತಿನ ಕೆಲವು ಅಪೂರ್ವ ಅಮೂಲ್ಯ ತಾಣಗಳನ್ನ ವಿಶ್ವ ಪರಂಪರೆಗೆ ಸೇರಿಸಿದೆ. ಅಂದ್ರೆ ಯುನೆಸ್ಕೋ ಘೋಷಣೆ ಮಾಡಿದೆ. ಅಂದ್ರೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದಂಥ ಯುನೆಸ್ಕೋ ಏನಿದೆ, ಯುನೈಟೆಡ್ ನೇಷನ್ ಎಜುಕೇಶನಲ್ ಸೈಂಟಿಫಿಕ್ ಕಲ್ಚರಲ್ ಅಂಡ್ ಆರ್ಗನೈಸೇಷನ್ ಅನ್ನುವಂಥ ಸಂಘಟನೆ ಏನಿದೆ, ಇದು ಒಂದು ವಿಶೇಷ ಸಂರಕ್ಷಣೆಯನ್ನ ಮಾಡ್ತದೆ. ಐತಿಹಾಸಿಕ ಕಟ್ಟಡಗಳನ್ನ, ಸಂಸ್ಕೃತಿಯನ್ನ ಉಳಿಸುವಂತ ಒಂದು ಪ್ರಯತ್ನ. ಆ ರೀತಿಯಾಗಿ ನಮ್ಮ ವಿಶ್ವ ಪರಂಪರೆಗೆ ಪಟ್ಟದಕಲ್ಲು ಸೇರಿದೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಹಂಪಿ, ಪಶ್ಚಿಮ ಘಟ್ಟಗಳು ಕೂಡ ಪಟ್ಟದಕಲ್ಲಿನ ಜೊತೆ ವಿಶ್ವ ಪರಂಪರೆಯ ತಾಣವಾಗಿ ಸೇರ್ಕೊಂಡಿದೆ. ಇನ್ನ ಬಾದಾಮಿ ಚಾಲುಕ್ಯರ ಒಂದು ನಾವು ಸಾಹಿತ್ಯವನ್ನ ನೋಡೋದಾದ್ರೆ, ಈ ಬಾದಾಮಿ ಚಾಲುಕ್ಯರು ಸಾಹಿತ್ಯಕ್ಕೂ ಕೂಡ ಪ್ರೋತ್ಸಾಹ ನೀಡಿದ್ರು. ಕನ್ನಡ ಹಾಗೂ ಸಂಸ್ಕೃತ ಭಾಷೆಗಳು ಚೆನ್ನಾಗಿ ಬೆಳೆದಿದ್ದು. ಕನ್ನಡವು ಅವರ ದೇಶ ಭಾಷೆಯಾಗಿತ್ತು. ಈ ಕಾಲದ ಕಾವ್ಯದಲ್ಲಿ ತ್ರಿಪದಿ ಶೈಲಿಯು ಬೆಳವಣಿಗೆ ಆಗಿತ್ತು ಅನ್ನೋದಕ್ಕೆ ಅನೇಕ ಶಾಸನಗಳು ಕನ್ನಡದಲ್ಲಿ ಬರೆಯಲ್ಪಟ್ಟಿವೆ. ಬಾದಾಮಿಯ ಕಪ್ಪೆ ಅರಭಟನ ಶಾಸನದಲ್ಲಿ ಒಂದು ಪದ್ಯ ಇದೆ. ಆ ಒಂದು ಪದ್ಯ ತ್ರಿಪದಿ ಶೈಲಿಯಲ್ಲಿ ಇದೆ. ಅದು ಯಾವುದು ಅಂತ ಹೇಳ್ತೀನಿ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಯಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ. ಅಂದ್ರೆ ಒಳ್ಳೆಯವರಿಗೆ ಒಳ್ಳೆಯವನು, ಮಧುರ ಗುಣವುಳ್ಳವರಿಗೆ ಮಧುರವಾಗಿ ವರ್ತಿಸುವವನು, ತೊಂದರೆ ಪಡಿಸುವ ದುಷ್ಟರಿಗೆ ದುಷ್ಟರಂತೆ ಕಾಣಿಸುವವನು, ಈತನು ಅಸಾಮಾನ್ಯವಾದ ಮಾಧವನೇ ಆಗಿರುವನು ಅಂತೇಳಿ ಕಪ್ಪೆ ಅರಭಟನ ಶಾಸನದ ಒಂದು ತ್ರಿಪದಿ ಹೇಳ್ತದೆ. ಬಾದಾಮಿಯ ಕಪ್ಪೆ ಆರಭಟನ ಶಾಸನ ಹೇಳುತ್ತೆ ಏನಂತ ಇನ್ನೊಮ್ಮೆ ಹೇಳ್ತೇನೆ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಟ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನಿತ್ತನ್ ಪೆರನಲ್ಲ ಅನ್ನುವಂತ ಶಾಸನ ಈ ಕಪ್ಪೆ ಆರಭಟನ ಶಾಸನ. ಇದು ತ್ರಿಪದಿ, 3 ಸಾಲುಗಳುಳ್ಳ ಪದ್ಯ ಏನಿದೆ ಅದನ್ನ ತ್ರಿಪದಿ ಅಂತೀವಿ. ಆ ತ್ರಿಪದಿಯ ಶೈಲಿಯಲ್ಲಿ ಇದು ಕಂಡು ಬರುತ್ತೆ. ಈ ಕಾಲದ ವಿದ್ವಾಂಸರುಗಳಂದ್ರೆ ರವಿಕೀರ್ತಿ ಕೂಡ ಐಹೊಳೆ ಶಾಸನವನ್ನ ಬರಿತಾನೆ ನಮ್ಮ ರವಿಕೀರ್ತಿ. ಇನ್ನ ವಿಜ್ಜಿಕ, ಅಕಳಂಕರು ಇದ್ರು. 2ನೇ ಪುಲಿಕೇಶಿಯ ಸೊಸೆಯಾದಂಥ ವಿಜ್ಜಿಕ ಎಂಬ ಕವಯತ್ರಿ ಇದ್ರು. ಆ ಕವಯತ್ರಿ ಕೌಮುದಿ ಮಹೋತ್ಸವ ಅನ್ನುವಂಥ ಕೃತಿಯನ್ನ ಬರೆದಿದ್ದಾರೆ. ವಿಜ್ಜಿಕ ಅನ್ನುವಂಥವ್ರು 2ನೇ ಪುಲಿಕೇಶಿಯ ಸೊಸೆ. ಅವರು ಏನ್ ಮಾಡಿದ್ದಾರೆ, ಕೌಮುದಿ ಮಹೋತ್ಸವ ಅನ್ನುವಂಥ ಒಂದು ಕೃತಿಯನ್ನ ಬರೆದಿದ್ದಾರೆ. ಇನ್ನ ಶಿವಭಟ್ಟಾರಕ ಅನ್ನುವಂಥವನು ಅರಪಾರ್ವತಿಯ ಅನ್ನುವಂಥ ಒಂದು ಮುಖ್ಯವಾದಂಥ ನಾಟಕಗಳನ್ನ ಬರೆದಿದ್ದಾರೆ. ಅದು ಸಂಸ್ಕೃತದಲ್ಲಿ ಇದೆ. ಇದಿಷ್ಟು ನಮ್ಮ ಬಾದಾಮಿ ಚಾಲುಕ್ಯರ ಒಂದು ಸಾಹಿತ್ಯಕ್ಕೆ ಕೊಟ್ಟಂತ ಕೊಡುಗೆಗಳಾಗಿವೆ. ಇದಿಷ್ಟು ನಮ್ಮ ಬಾದಾಮಿ ಚಾಲುಕ್ಯರ ಒಂದು ಮನೆತನದ ಒಂದು ಕಿರುಪರಿಚಯ ಆಗಿದೆ. ಮತ್ತಷ್ಟು ರಾಜಮನೆತನಗಳ ಪರಿಚಯದೊಂದಿಗೆ ಮುಂದಿನ ತರಗತಿಯಲ್ಲಿ ಸಿಗ್ತೇನೆ. ಎಲ್ರಿಗೂ ಧನ್ಯವಾದಗಳು.